ಇನ್ನು ಕಠಾರಿ ವೀರ ಹಿಂದುತ್ವ ಸಂಘಟನೆಯ ಒಂದು ವಿರೋಧದ ಮಧ್ಯೆಯೂ ಕೂಡ 3D ಸಿನಿಮಾವಾಗಿ ಅದ್ಭುತವಾದಂತ ಒಂದು ಜನಾಕರ್ಷಣೆಯನ್ನು ಪಡ್ಕೊಳ್ತು. ಅದರಲ್ಲಿ ಉಪೇಂದ್ರ ಮತ್ತು ರಮ್ಯಾ ಅವರ ಅಭಿನಯ ಇರಬಹುದು, ಅದರೆಲ್ಲರನ್ನ ಮೀರಿಸಿದಂಥದ್ದು ನಮ್ಮ ವೇಣು ಅವರ ಕೆಮರಾ ಅದ್ಭುತವಾದಂತ ಖುಷಿಯನ್ನು ಕೊಡ್ತು. ಅದು ಗೆಲುವಿನ ದಾಖಲೆಯತ್ತ ಸಾಗಿತು. ಚಕ್ರವಾಕ ಕುಂತು ಕೇಳಿದೆ ಬಾ ಎನ್ನುವಾಗ ಬರುವ ಮೇಘದೂತ ಒಂದೊಂದು ನಿಮಿಷ ಸುಖದ ಸುಪ್ರಭಾತ ರಮ್ಯಾ ಅಮರ ಮಂದಿರ. ಇನ್ನು ಕಿಲಾಡಿ ಕಿಟ್ಟಿ, ಗಾಂಧಿ ಸ್ಮೈಲ್, ವಿಲನ್, ಜಾನು, ಕ್ರೇಜಿ ಲೋಕ. ಇದರಲ್ಲಿ ಜಾನು ಗೆದ್ದಿತ್ತು. ಕ್ರೇಜಿ ಲೋಕ ಒಂದು ರೀತಿಯಲ್ಲಿ ರವಿಚಂದ್ರನ್ ಅವ್ರ ಸಿನಿಮಾ ಆಗಿಯೂ ಅಲ್ಲಿ ಕವಿತಾ ಲಂಕೇಶ್ ಅವರ ನಿರ್ದೇಶನ ಇದ್ದು, ಕವಿತಾ ಲಂಕೇಶ್ಗೂ ಒಂದು ಗೆಲುವು ಬೇಕಿತ್ತು, ರವಿಚಂದ್ರನ್ ಅವ್ರಿಗೂ ಒಂದು ಸ್ಟ್ಯಾಂಡ್ ಆಗಬೇಕಿತ್ತು. ಆದ್ರೆ ಅದು ಎರಡೂ ಆಗಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಾಗಿ ಆ ಸಿನಿಮಾ ಬಂದ ಹಾಗೆ ಹೋಯ್ತು. ಆದ್ರೆ ಕವಿತಾ ಲಂಕೇಶ್ ಅವರು ನಮ್ಮ ವೇದಿಕೆಯಲ್ಲಿ ಹೇಳಿದ ಪ್ರಕಾರ ಅದು ಉತ್ತರ ಕರ್ನಾಟಕ ಮತ್ತು ಬೇರೆ ಬೇರೆ ಕಡೆ ಚೆನ್ನಾಗಿ ಓಡಿದೆ, ನಿರ್ಮಾಪಕರ ಕೈ ಕಚ್ಚಿಲ್ಲ ಅಂತ ಅವ್ರು ಹೇಳಿದ್ದಾರೆ. ನೀವು ಎಂಜಾಯ್ ಮಾಡಿ. ಅವಳಿಗಿಂತ ಇವಳು ವಾಸಿ ನಗ್ತಾಳ್ ನೋಡು ಕಿಸಿ ಕಿಸಿ. SSLC ಫೇಲ್. ಜೀವನದಲ್ಲಿ ಆಸೆಗಳು ಕನಸುಗಳು ಇಲ್ಲ ಅಂದ್ರೆ ಬದುಕಿದ್ದು ಸತ್ತಂಗೆ. ಇನ್ನು ಜಾನು ಈಗಲೂ ಓಡ್ತಾ ಇದೆ. ಜಾನು ಯಶಸ್ವಿ ಚಿತ್ರ ಮತ್ತು ಯಶನ ಯಶಸ್ಸಿನ ಜೈತ್ರ ಯಾತ್ರೆಯಲ್ಲಿ ಜಾನು ಲಕ್ಕಿಯ ನಂತರ ಸ್ಥಾನವನ್ನ ಪಡ್ಕೊಳ್ತು. ಆ ನಂತರ ಭಾಗೀರಥಿ, ದೇವನಹಳ್ಳಿ, ಅದ್ಧೂರಿ. ಈಗ ಭಾಗೀರಥಿ ಒಂದು ರೀತಿಯ ಬರಗೂರು ರಾಮಚಂದ್ರಪ್ಪನವರ ಇಡೀ ನಿರ್ದೇಶನದ ಸಿನಿಮಾದಲ್ಲಿ ಒಂದು ಒಳ್ಳೆಯ ಸಿನಿಮಾ. ಬರಗೂರು ರಾಮಚಂದ್ರಪ್ಪನವರು ಕೊನೆಗೂ ಜನ ನೋಡುವ ಸಿನಿಮಾವನ್ನ ಮಾಡಿದ್ರು, ಗಾಂಧಿನಗರದ ಭಾಷೆಯನ್ನು ಅರ್ಥ ಮಾಡಿಕೊಂಡ್ರು. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಬೆಂಕೋಶ್ರೀ ಅವರು ಮೊದಲ ಬಾರಿಗೆ ಇತಿಹಾಸ ದಾಖಲಾಗುವಂತ ಕಲಾತ್ಮಕ ಚಿತ್ರಕ್ಕೆ ಅದ್ಧೂರಿಯಾದಂತ ಬಿಡುಗಡೆ ಮಾಡಿದ್ರು. ಮತ್ತೆ ಆ ಒಂದು ಜನಪ್ರಿಯ ಸಿನಿಮಾಗಳ ಎದುರು ಆ ತನ್ನ ಜನಪ್ರಿಯತೆಯನ್ನು ಎತ್ತಿ ಕಟ್ಟುವಂತ ಕೆಲಸವನ್ನ ಬೆಂಕೋಶ್ರೀ ಅವರು ಮಾಡಿದ್ರು. ಕೆರೆಯೆಂದರೆ ಬರೀ ಕೆರೆಯಲ್ಲ, ಹಳ್ಳಿಗಾಡಿನ ಜೀವಜಲ. ಜಲವೆಂದರೆ ಬರೀ ಜಲವಲ್ಲ, ಅನ್ನದಾತನಿಗೆ ಬಾಳ ಬಲ. ಗೋವಿಂದಾಯ ನಮಃ ಆದ್ಮೇಲೆ ಅದ್ಧೂರಿ ಅದ್ಭುತವಾದಂತ ಸಕ್ಸಸ್ ಅನ್ನು ಕಂಡು ಓಡ್ತಾ ಇದೆ. ಮತ್ತೆ ತಾನು ಒಬ್ಬ ನಿರ್ದೇಶಕನಾಗ್ಲಿಕ್ಕೆ ಹುಟ್ಟಿದ್ದೇನೇನೋ ಅನ್ನುವ ರೀತಿಯಲ್ಲಿ ನಮ್ಮ ಅಂಬಾರಿ ಅರ್ಜುನ್ ಅದ್ಧೂರಿ ಸಿನಿಮಾದಲ್ಲಿ ತನ್ನ 2ನೇ ಹೆಜ್ಜೆಯನ್ನ ಗಟ್ಟಿಯಾಗಿ ಇಟ್ಟರು. ಮೊದಲ ಸಿನಿಮಾದಲ್ಲಿ ಗೆದ್ದವರೆಲ್ಲ 2ನೇ ಸಿನಿಮಾದಲ್ಲಿ ಸೋತ ದಾಖಲೆಯನ್ನ ಇಟ್ಟುಕೊಂಡ್ರೆ ಇವನು ಮೊದಲು ಗೆಲುವು, 2ನೇದು ಗೆಲುವು, ಬಹುಶಃ 3ನೇದು ಗೆಲುವನ್ನ ಸಾಧಿಸ್ತೇನೆ ಅನ್ನುವಂತ ಒಂದು ಸ್ವಾಭಿಮಾನವನ್ನ ಅವನು ತೋರಿಸಿದ್ದಾನೆ. ಆಮೇಲೆ ಇಂದಿನ ಸತ್ಯ, ಪೇಪರ್ ದೋಣಿ ಅತ್ಯಂತ ಕೆಟ್ಟ ಸಿನಿಮಾ. ಅದರ ನಂತರ ನಾಗವಲ್ಲಿ ಬಂತು, ಮತ್ತೆ ದಂಡುಪಾಳ್ಯ ಬಂತು. ದಂಡುಪಾಳ್ಯ ಇನ್ನೊಂದು ಅತ್ಯದ್ಭುತವಾದಂತ ಸಕ್ಸಸ್ ಅನ್ನ ಕಂಡಂತ ಸಿನಿಮಾ. ಕುಡಿಯಕ್ಕೆ ಸ್ವಲ್ಪ ನೀರು ಕೊಡ್ತೀರಾ? ಮೊದಲ ಮಿಂಚು ಆದ ನಂತರ ಬಂದದ್ದು ರೋಮಿಯೋ ಒಂದು ರೀತಿಯಲ್ಲಿ ಗಣೇಶನಿಗೆ ಅನಿವಾರ್ಯವಾಗಿ ಒಂದು ಸಕ್ಸಸ್ ಅನ್ನ ಕೊಡ್ಲೇಬೇಕಾಗಿತ್ತು. ಇಲ್ಲದೆ ಇದ್ರೆ ಗಣೇಶ್ ಎಲ್ಲ ಒಂದು ಕಡೆ ತುಂಬಾ ವೃತ್ತಿ ಜೀವನದಲ್ಲಿ ಒಂದು ರೀತಿಯ ವಿಚಲಿತತೆಯನ್ನ ಕಾಣುವ ಸಾಧ್ಯತೆ ಇತ್ತು. ಆದರೆ ದೈವಾನುಗ್ರಹ ಗಣೇಶನ ಸಿನಿಮಾ ರೋಮಿಯೋ ಅಪರೂಪದ ಹಿಟ್ ಅನ್ನ ಅದು ದಾಖಲಿಸುವತ್ತ ದಾಪುಗಾಲಿಟ್ಟಿದೆ. ಅದರ ಜೊತೆಗೆ ಅಲ್ಲಿ ಶೇಖರ್
PC ಶೇಖರ್ ತನ್ನ ಅದ್ಭುತವಾದಂತ ತಾಂತ್ರಿಕ ನೈಪುಣ್ಯತೆಯನ್ನ ರೋಮಿಯೋದಲ್ಲಿ ಎರಡನೇ ತನ್ನ ಚಿತ್ರದಲ್ಲೂ ದಾಖಲಿಸುವ ಮೂಲಕ ತಾನೊಬ್ಬ ತಾಂತ್ರಿಕ ಶ್ರೇಷ್ಠ ಅನ್ನೋದನ್ನ ಘಂಟಾಘೋಷವಾಗಿ ಹೇಳಿದಂಥದ್ದು ರೋಮಿಯೋ. ಸ್ವಲ್ಪ ಫೈನಾನ್ಸು ಸ್ವಲ್ಪ ರೊಮ್ಯಾನ್ಸು ಇದ್ದೆ ಸಾಕಂತೆ ಅವನೇ ರೋಮಿಯೋ. ನಾನೇ ಗಣೇಶ್, ಇವರೇ ನಮ್ಮ ತಂದೆ, ಇವರು ನಮ್ಮ ತಾಯಿ. ಇವರಿಬ್ರು ಯಾವಾಗ್ಲೂ ಜಗಳ ಆಡ್ತಿರ್ತಾರೆ. ಬರೀ ಹೊಡೆಯೋದಲ್ಲ, ಹುಚ್ಚಿದ ಮನೆ ಸರಿಯಾಗಿ ಬೆಳೆಸ್ಬೇಕು. ಬೆಳೆಸಿಲ್ವಾ? 10 ಸೆಂಟಿಮೀಟರ್ ಕಚ್ಚ 100 ಸೆಂಟಿಮೀಟರ್ ಆಗಿಲ್ವಾ? ಆದ್ರೆ ಹ್ಯಾಪಿ ಫ್ಯಾಮಿಲಿ. ಇವನು ನನ್ನ ಫ್ರೆಂಡ್ ಮಿತ್ರ, ಇವನು ಗಿರೀಶ್. ಹೀಗೆ ಸಂತೋಷವಾಗಿ ಹೋಗ್ತಿದ್ದ ನನ್ನ ಲೈಫಲ್ಲಿ ಒಂದಿನ ನನ್ನ ಡ್ರೀಮ್ ಗರ್ಲ್ ನೋಡಿದೆ, ಶ್ರುತಿ. ಆ ನಂತರ ಬಂದದ್ದು ಆದಿಚುಂಚನಗಿರಿ, ಪ್ರೀತಿ ಲೋಕ, ಅರವಿಂದ ಮತ್ತು ಓ ಪ್ರೀತಿಯ. ಇದರ ಬಗ್ಗೆ ನಾನು ಮಾತಾಡಬೇಕಾಗಿಲ್ಲ. ಇದು 60 ಸಿನಿಮಾದ ಒಂದು ಸೀಳು ನೋಟ ಮತ್ತು ಒಂದು ಪಾರ್ಶ್ವವಾದಂಥ ಒಂದು ನೋಟ. ಈ ಅರ್ಧ ವರ್ಷದಲ್ಲಿ ಗೆದ್ದ ಸಿನಿಮಾಗಳು ಇವು: ಶಕ್ತಿ, ಚಿಂಗಾರಿ, ಗೋವಿಂದಾಯ ನಮಃ, ಅಣ್ಣಾ ಬಾಂಡ್, ಜಾನು, ಭಾಗೀರಥಿ, ಅದ್ಧೂರಿ, ದಂಡುಪಾಳ್ಯ, ರೋಮಿಯೋ. ಇದರಲ್ಲಿ ನಿಚ್ಚಳವಾದಂಥ ಗೆಲುವು ಪಡೆದ 5 ಸಿನಿಮಾಗಳೆಂದರೆ ಶಕ್ತಿ, ಗೋವಿಂದಾಯ ನಮಃ, ಅದ್ಧೂರಿ, ದಂಡುಪಾಳ್ಯ ಮತ್ತು ರೋಮಿಯೋ. ಭೀಮಾ ತೀರ. ಈ 10 ಸಿನಿಮಾಗಳಲ್ಲಿ 5 ಸಿನಿಮಾಗಳು, ಈಗ ಅದು ಗೋವಿಂದಾಯ ನಮಃ ಮತ್ತೆ ಶಕ್ತಿ, ಇವೆಲ್ಲ ನಾವು ಏನು ನಿಚ್ಚಳವಾದ ಗೆಲುವಂತ 5 ಸಿನಿಮಾವನ್ನ ನಾನು ಹೇಳಿದೆ ನಿಮಗೆ. ಇನ್ನು 5, ಆ 5ರಲ್ಲಿ ಅದು ಚಿಂಗಾರಿ ಇರಬಹುದು ಅಥವಾ ಅಣ್ಣಾ ಬಾಂಡು, ಜಾನು, ಈ ತರದ ಸಿನಿಮಾಗಳು ನಿರ್ಮಾಪಕರಿಗೆ ದುಡ್ಡನ್ನ ತಂದುಕೊಟ್ಟಿದ್ದಾವೆ, ವಿತರಕರಿಗೆ ಇದು ಸೋಲನ್ನ ತಂದುಕೊಟ್ಟಿದೆ. ಅದರಲ್ಲಿ ಭೀಮಾ ತೀರವು ಸೇರಿದೆ. ಯಾಕಂತಂದ್ರೆ ಪ್ರಸಾದ್ ಅವರೇ ಹೇಳ್ಕೊಂಡಾಗೆ ನನ್ನ ಸುಮಾರು ಅದು 1.5-2 ಕೋಟಿಯಷ್ಟು ನಿಚ್ಚಳವಾದ ಒಂದು ಸೋಲನ್ನ ಅಥವಾ ನನಗೆ ಕೊರತೆಯನ್ನ ತಂದುಕೊಟ್ಟಿದೆ ಅಂತ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. 50 ದಿನ ಪೂರೈಸಿದ ಚಿತ್ರಗಳು: ಆರಕ್ಷಕ, ಚಿಂಗಾರಿ, AK-56, ಲಕ್ಕಿ, ಪ್ರಸಾದ್, ಗೋವಿಂದಾಯ ನಮಃ, ಭೀಮಾ ತೀರದಲ್ಲಿ, ಅಣ್ಣಾ ಬಾಂಡ್, ಕಟಾರಿ ವೀರ. ಈ ದಿನ ಆದಿತ್ಯವಾರದ ಹೊತ್ತಿಗೆ ನಾನೇನು ಮಾತಾಡ್ತಾ ಇದ್ದೇನೆ, ಇಂಥ ಸಂದರ್ಭದಲ್ಲಿ ಒಂದು ಸುಖದ ಸಮಾಚಾರವನ್ನು ಹೇಳಬೇಕು ಅಂತಂದ್ರೆ, ಒಂದು ಕಲಾತ್ಮಕ ಚಿತ್ರವಾಗಿಯೂ ಭಾಗೀರಥಿ 50 ದಿನವನ್ನ ಪೂರೈಸಿದೆ, ಜಾನು 50 ದಿನವನ್ನ ಪೂರೈಸಿದೆ. ಈ 2 ಸಿನಿಮಾಗಳು 50 ದಿನವನ್ನ ಪೂರೈಸಿದರ ಅರ್ಥ ಕನ್ನಡ ಸಿನಿಮಾ ಓಟವನ್ನ ಮತ್ತೆ ಹಳೆಯ ಚಿತ್ರಗಳ ಹಾಗೆ, ಹಳೆಯ ದಿನಗಳ ಹಾಗೆ ಮತ್ತೆ ಪಡ್ಕೊಂಡಿದ್ದಾವೆ, ಜನಾಕರ್ಷಣೆಯನ್ನ ಮತ್ತೆ ಪಡ್ಕೊಳ್ತಾ ಇವೆ ಅನ್ನೋದು ಅದರ ಸ್ಪಷ್ಟವಾದಂತ ಸೂಚನೆ.